ಕನ್ನಡದ ಚಿತ್ರರಂಗಕ್ಕೆ ಮತ್ತೊಂದು ಗರಿ ಸಿಗತ್ತಾ ಅನ್ನುವ ಕುತೂಹಲದಲ್ಲಿ ಆಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಆಸ್ಕರ್ ರೇಸ್ಗೆ ಇದೀಗ ಕನ್ನಡದ 2 ಸಿನಿಮಾಗಳು ಎಂಟ್ರಿ ಕೊಡ್ತಾ ಇದ್ದಾವೆ. ಜಾಗತಿಕ ಮಟ್ಟದಲ್ಲಿ ದಂತಕಥೆ ಬರೆಯೋಕೆ ಕಾಂತಾರ ಸೀಕ್ವೆಲ್ 1 ರೆಡಿ ಆಗಿದೆ. ಆಸ್ಕರ್ ರೇಸ್ ನಲ್ಲಿ ಸ್ಥಾನವನ್ನ ಕಾಂತಾರ ಸೀಕ್ವೆಲ್ 1 ಅಥವಾ ಚಾಪ್ಟರ್ 1 ಪಡೆದುಕೊಂಡಿದ್ದು ಹಾಲಿವುಡ್ ನ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆಗೆ ಕಾಂಪೀಟ್ ಮಾಡ್ತಾ ಇದ್ದಾವೆ. ನಮ್ಮ ಕನ್ನಡದ 2 ಸಿನಿಮಾಗಳು, ಅದರಲ್ಲಿ ಕಾಂತಾರ ಸೀಕ್ವೆಲ್ 1 ಕೂಡ ಇದೆ. 98ನೇ ಆಸ್ಕರ್ ಅವಾರ್ಡ್ ರೇಸ್ ನಡೀತಾ ಇದೆ. ಆ ರೇಸ್ ನಲ್ಲಿ ಸ್ಥಾನವನ್ನ ರಿಷಬ್ ಸಿನಿಮಾ ಪಡೆದುಕೊಂಡಿದೆ. ಮೊದಲ ಬಾರಿಗೆ ಆಸ್ಕರ್ ವೇದಿಕೆಗೆ ಕನ್ನಡ ಸಿನಿಮಾ ಎಂಟ್ರಿ ಕೊಟ್ಟಿರುವಂತದ್ದು ಬಹಳ ಹೆಮ್ಮೆ ವಿಚಾರ. ಅತ್ಯುತ್ತಮ ಚಿತ್ರ ರೇಸ್ ನಲ್ಲಿ ಸ್ಥಾನವನ್ನ ಕಾಂತಾರ ಚಾಪ್ಟರ್ 1 ಪಡೆದುಕೊಂಡಿದೆ. ವಿಜಯ್ ಕಿರಗಂದೂರ್ ನಿರ್ಮಾಣದ ಸಿನಿಮಾ ಇದು ಕಾಂತಾರ ಸೀಕ್ವೆಲ್ 1. ಅದರ ಜೊತೆಗೆ ಮಹಾವತಾರ ನರಸಿಂಹ ಸಿನಿಮಾ ಕೂಡ ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿದೆ. ಹೊಂಬಾಳೆ ಫಿಲ್ಮ್ಸ್ ಅನಿಮೇಟೆಡ್ ಮೂವಿ ಇದು ಮಹಾವತಾರ ನರಸಿಂಹ ಅಂತ. ಓಕೆ, ನೋಡಿ, ಈ ರೇಸಿಗೆ ಕಾಲಿಟ್ಟಿದ್ದಾರೆ. ಅಲ್ಲಿ ತನಕ ಹೋಗಿರೋದೇ ದೊಡ್ಡ ವಿಚಾರ. ಯಾಕಂದ್ರೆ ಅಲ್ಲಿ ಯಾವುದೋ ಒಂದು 2-3 ಭಾಷೆಯ ಸಿನಿಮಾಗಳು ಕಾಂಪೀಟ್ ಮಾಡಲ್ಲ. ಗ್ಲೋಬಲ್ ಪ್ರಮಾಣದಲ್ಲಿ ಎಲ್ಲಾ ಭಾಷೆಯ ಸಿನಿಮಾಗಳು ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತವೆ. ಅದರಲ್ಲಿ ಸೆಲೆಕ್ಟ್ ಆಗಿದೆ ಕಾಂತಾರ. ಮುಂದಕ್ಕೇನಾಗುತ್ತೋ ನೋಡೋಣ, ವಿಶ್ ಮಾಡೋಣ. ವಿಶ್ ಫಾರ್ ದಿ ಲಕ್. ವ್ಯಾಪಾರ ಎಲ್ಲ ಬೇಗ ಕಲ್ತ್ರಿ? ಕಲೀಲಿಕ್ಕೆ ಸುಮಾರು ನಾನಿದ್ದೇನೆ. ಸಮುದ್ರ ಸೈನ್ಯವನ್ನೇ ಸೋಲಿಸಿ ಬಂದರನ್ನು ವಶಕ್ಕೆ ತಗೊಂಡಿದ್ದಾರೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನನ್ನ ಕಲೀಗ್ ಲಕ್ಷ್ಮೀನಾರಾಯಣ್ ನೀಡ್ತಾರೆ. ಲಕ್ಷ್ಮೀನಾರಾಯಣ್, ಆಸ್ಕರ್ ಅನ್ನುವಂಥದ್ದು ನಿಜಕ್ಕೂ ಸಣ್ಣ ಪುಟ್ಟ ಮಾತೇ ಅಲ್ಲ. ಅದರಲ್ಲೂ ಕಾಂತಾರ ಈ ರೇಸಿಗೆ ಇಳಿತಾ ಇದೆ ಅನ್ನೋದು ಎಲ್ಲರ ಹೆಮ್ಮೆ. ಸೊ ಡೀಟೇಲ್ಸ್ ಏನ್ ಸಿಗ್ತಾ ಇದೆ, ಸಿನಿಮಾ ಟೀಮ್ ಈ ಹರ್ಷವನ್ನ ಹೆಂಗ್ ವ್ಯಕ್ತಪಡಿಸ್ಕೊಳ್ತಾ ಇದೆ, ಸ್ಯಾಂಡಲ್ವುಡ್ ಏನ್ ಮಾತಾಡ್ತಾ ಇದೆ ಈ ವಿಚಾರದ ಬಗ್ಗೆ? ವಿದ್ಯಾ, ನಿಜಕ್ಕೂ ಇದು ಖುಷಿಯ ವಿಚಾರ. ಯಾಕಂತಂದರೆ ಚಿತ್ರರಂಗದಲ್ಲಿ ಸರ್ವಶ್ರೇಷ್ಠ ಪ್ರಶಸ್ತಿ ಅಂತಂದರೆ ಅದು ವಿಶ್ವ ಸುನಿಧಿನಿಯದಲ್ಲೇ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿ ಆಸ್ಕರ್ ಅಂಗಳದಲ್ಲಿ ಸಿಗ್ತಕ್ಕಂಥ ಆಸ್ಕರ್ ಪ್ರಶಸ್ತಿ ಆಗಿರುತ್ತೆ. ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ನಾವು ಒಮ್ಮೆ ತಿರುಗಿ ನೋಡೋದಾದರೆ ಆಲ್ಮೋಸ್ಟ್ ಆಲ್ 90 ವರ್ಷಗಳ ಇತಿಹಾಸ ಇದೆ. ಇನ್ನೊಂದು 10 ವರ್ಷ ಕಳೆದ್ರೆ ಆಲ್ಮೋಸ್ಟ್ ಆಲ್ 100 ವರ್ಷಗಳ ಇತಿಹಾಸನೇ ಅಂತ ಅನ್ಬೋದು. ಅಷ್ಟು ದಿನಗಳಲ್ಲಿ ಇಲ್ಲಿಯವರೆಗೂ ಒಂದು ಕನ್ನಡ ಸಿನಿಮಾ ಕೂಡ ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಆದರೆ ಈಗ ಕನ್ನಡದ ಒಂದಲ್ಲ 2 ಸಿನಿಮಾಗಳ ಒಟ್ಟೊಟ್ಟಿಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಆಸ್ಕರ್ ಬಂದಷ್ಟೇ ಖುಷಿಯಾಗಿದೆ. ಇದು ಇಡೀ ಕನ್ನಡ ಚಿತ್ರರಂಗ, ಕರ್ನಾಟಕ ಚಿತ್ರಪ್ರೇಮಿಗಳು ಸೇರಿದಂತೆ ಇಂಡಸ್ಟ್ರಿಯ ಕಲಾವಿದರು, ಟೆಕ್ನಿಷಿಯನ್ಸು ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಈಗ ಎಂಟ್ರಿ ಕೊಟ್ಟಿದೆ ಅಂದ ಮಾತ್ರಕ್ಕೆ ಆಸ್ಕರ್ ಬಂದ್ಬಿಡ್ತಾ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡುತ್ತೆ. ಅಫ್ಕೋರ್ಸ್ ಇಲ್ಲ. ಯಾಕಂದರೆ ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಕೊಡೋದೇ ಬಹು ಕಷ್ಟವಾದಂಥ, ಕ್ಲಿಷ್ಟಕರವಾದಂತಹ ಒಂದು ಇದಿದೆ, ಅದು ಪ್ರಾಸೆಸ್ಸು. ಸೊ ಈಗ ಹೊಂಬಾಳೆ ಫಿಲಮ್ಸ್ನ, ಪ್ರತಿಷ್ಠಿತ ಹೊಂಬಾಳೆ ಫಿಲಮ್ಸ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಮಹಾವತಾರ ನರಸಿಂಹ ಅಂತಕ್ಕಂಥ ಒಂದು ಸಿನಿಮಾ, ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಮತ್ತು ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶನ ಮಾಡಿರ್ತಕ್ಕಂಥ ಕಾಂತಾರ ಚಾಪ್ಟರ್ 1, ಇವೆರಡೂ ಸಿನಿಮಾಗಳು ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಇಂಡಿಯಾದಿಂದ ಟೋಟಲ್ 5 ಸಿನಿಮಾಗಳು ಎಂಟ್ರಿ ಕೊಟ್ಟಿದ್ದಾವೆ. 5 ಸಿನಿಮಾಗಳ ಪೈಕಿ 2 ಕನ್ನಡದಿಂದಲೇ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಖುಷಿಯ ವಿಚಾರ. ಜೊತೆಗೆ ನಾನೀಗ ಹೇಳ್ದಂಗೆ ಟೋಟಲ್ 3 ಹಂತಗಳಲ್ಲಿ ಈ ಆಸ್ಕರ್ ಅವಾರ್ಡ್ಗೆ ಇದಾಗುತ್ತೆ. ಇದು ತುಂಬ ಪ್ರಿಲಿಮಿನರಿ ವೋಟಿಂಗ್ ಕ್ಯಾಟಗರಿ ಅಂತಾರೆ. ಇದು ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಆಸ್ಕರ್ ಅಕಾಡೆಮಿಯಲ್ಲಿ ಸುಮಾರು 11,120 ಜನ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 10,143 ಮಂದಿ ವೋಟಿಂಗ್ ಪವರ್ ಇರುತ್ತೆ. ಆ ಸ್ಪೆಷಲ್ ಕಮಿಟಿಯಿಂದ ವೋಟಿಂಗ್ ಮೂಲಕ ಇವರನ್ನು ಆಯ್ಕೆ ಮಾಡಿರ್ತಾರೆ. ಇದು ಮೊದಲ ಆಯ್ಕೆ, ಅಂದರೆ ಮೊದಲ ಹಂತ. ಇದು 2ನೇ ಹಂತ ಏನಿರುತ್ತಪ್ಪ ಅಂತಂದರೆ ನಾಮಿನೇಷನ್ಸ್ಗೂ ಕೂಡ ವೋಟಿಂಗ್ ಮೂಲಕನೇ ನಡೀತದೆ. ಅಲ್ಲಿ ಕೂಡ ಆಸ್ಕರ್ ಅಕಾಡೆಮಿಯಲ್ಲಿರ್ತಕ್ಕಂಥ ಸದಸ್ಯರು ಸೀಕ್ರೆಟ್ ಆನ್ಲೈನ್ ಬ್ಯಾಲೆಟ್ ಮೂಲಕ ಅಲ್ಲಿ ವೋಟಿಂಗ್ ಮಾಡ್ತಾರೆ. ಆವಾಗ ಅಫಿಷಿಯಲಿ ನಾಮಿನೇಷನ್ಸ್ ಆಗಿದೆ ಅಂತಕ್ಕಂಥದ್ದು ಫೈನಲ್ ಆಗುತ್ತೆ. ಒನ್ಸ್ ನಾಮಿನೇಷನ್ಸ್ ಆದ ನಂತರ ಫೈನಲ್ ಆಗಿ ಒನ್ಸ್ ಅಗೇನ್ ಅಕಾಡೆಮಿ ಸದಸ್ಯರೇ, ಆಸ್ಕರ್ ಅಕಾಡೆಮಿ ಸದಸ್ಯರೇ ವೋಟಿಂಗ್ ಮೂಲಕ ವಿನ್ನಿಂಗ್ ಸಿನಿಮಾಗಳಿಗೆ ವೋಟ್ ಮಾಡುವ ಮೂಲಕ ಅವರು ಗೆಲ್ಲಿಸುವಂಥ ಪ್ರಾಸೆಸ್ ಆಗುತ್ತೆ. ಸೊ ಹೀಗಾಗಿ ಟೋಟಲ್ 3 ಹಂತಗಳಲ್ಲಿ ಇದು ನಡೆಯುತ್ತೆ ಅಂತ ಅನ್ಬೋದು. ನಮ್ಮ ಇಂಡಿಯಾದಿಂದ ಈಗಾಗಲೇ ತನ್ವಿ ದಿ ಗ್ರೇಟು, ಸಿಸ್ಟರ್ ಮಿಡ್ನೈಟು, ಟೂರಿಸ್ಟ್ ಫ್ಯಾಮಿಲಿ ಸೇರಿದಂತೆ ನಮ್ಮ ಕನ್ನಡದ ಈ 2 ಸಿನಿಮಾಗಳು ಸೇರಿದಂತೆ ಟೋಟಲ್ 5 ಸಿನಿಮಾಗಳು ಆಯ್ಕೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಾಂತಾರ ಬರೀ ಬೆಸ್ಟ್ ಫಿಲಮ್ ಕ್ಯಾಟಗರಿ ಅಂತ ನಾವು ಅಂದ್ಕೊತಾ ಇದ್ದೀವಿ. ಅವರು ಬರೋಬ್ಬರಿ 8 ವಿಭಾಗಗಳಲ್ಲಿ ಅದನ್ನು ನಾಮನಿರ್ದೇಶನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಫಿಲಮು, ಆ್ಯಕ್ಟರು, ಆ್ಯಕ್ಟ್ರೆಸ್ಸು, ಪ್ರೊಡ್ಯೂಸರು, ಡೈರೆಕ್ಟರು, ರೈಟಿಂಗು, ಪ್ರೊಡಕ್ಷನ್ ಡಿಸೈನು, ಸಿನಿಮಾಟೋಗ್ರಫಿ, ಹೀಗೆ ಸಾಕಷ್ಟು ವಿಭಾಗಗಳಲ್ಲಿ ಕಾಂತಾರವನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಈ ಹಿಂದೆ ಕಾಂತಾರ ಸಿನಿಮಾ ಬಂದಾಗಲೂ ಕೂಡ ಎಲ್ಲರೂ ಕೇಳ್ತಾ ಇದ್ರು, ಯಾಕೆ ನೀವು ಕಾಂತಾರ ಸಿನಿಮಾನನ್ನು ಆಸ್ಕರ್ಗೆ ನಾಮಿನೇಟ್ ಮಾಡಿಲ್ಲ ಅಥವಾ ಆಸ್ಕರ್ಗೆ ಹೋಗುವಂಥ ಪ್ರಯತ್ನ ಮಾಡಿಲ್ಲ ಅಂತ. ಅದು ಅಂದರೆ
ಕೊನೆಯ ಹಂತದಲ್ಲಿ ಅದು ಇವ್ರಿಗೆ ಗೊತ್ತಾದ್ದರಿಂದ ಅದನ್ನು ಅಪ್ಲೈ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಆ ವರ್ಷ ಮಿಸ್ ಆಯಿತು. ಹಾಗಾಗಿ ಕಾಂತಾರ ಚಾಪ್ಟರ್ 1 ಆ ಥರ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಮೊದಲೇ ಅದಕ್ಕೆ ಏನೆಲ್ಲ ಮಾಡಬೇಕಿತ್ತು ಆ ಪೂರ್ವ ತಯಾರನ್ನು ಮಾಡಿಕೊಂಡು ಆಸ್ಕರ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕನ್ನಡದ 2 ಸಿನಿಮಾಗಳು ಈ ಥರ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಖುಷಿಯ ವಿಚಾರ ಅಂತ ಹೇಳ್ಬೋದು ವಿದ್ಯಾ. ವೆಲ್ ಥ್ಯಾಂಕ್ ಯು ಡೀಟೇಲ್ಸ್ಗೆ.